ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಈರಣ್ಣ ಎಸ್ ಬಂಡಿ ಅಂತೇಳಿ, ಇಳಕಲ್ ತಾಲೂಕು ಕೋಡ್ಯಾಳ್ರಿ, ಬಾಗಲಕೋಟೆ ಜಿಲ್ಲಾ. ನಾನೀಗ ಎರಿಜಲ ಮಾಡಕತ್ತಿ 8 ವರ್ಷ ಆಯ್ತು ರೀ. 100 ಬ್ಯಾರಲ್ನಲ್ಲಿ ಎರಿಜಲ ತಯಾರು ಮಾಡ್ತೀನಿ ಸರ್. ದಿನಾಲು 1-2 ಲೀಟ್ರ್ ನೀರು ರೀ. ಅನಂತರ ಅದು ಮಾಡುವಂಥ ಮೆಥಡ್ ಅಂತಂದ್ರೆ, ಒಂದು ಬ್ಯಾರಲ್ಲಿಗೆ 1 ಬಕೆಟ್ ಹಾಕಿ ಅದ್ರ ಸುತ್ತಾರ್ದ ಇಟ್ಟಂಗಿ ಚೂರು ಹಾಕಿ ಮೇಲೆ 40 mm ಹಾಕಿ ಉಸುಗ ಹಾಕಿ ಮೇಲೆ ಅದು ಕಳೆದಂಥ ಎಲೆ ಮತ್ತು ಕಸ ಕಡ್ಡಿ ಗೊಬ್ಬರ, ಸಗಣಿ ಗೊಬ್ಬರ, ಗೊಬ್ಬರ ಗ್ಯಾಸಿನ ಸ್ಲರಿ ಮತ್ತು ಒಂದು ಬ್ಯಾರಲ್ಲಿಗೆ 1-2 ಕಿಲೋ ಬೆಲ್ಲ, ಕಡ್ಲಿ ಹಿಟ್ಟು, ಗೋಮೂತ್ರ, ಮನೆಯಲ್ಲಿ ಉಳಿದಂಥ ಮಜ್ಜಿಗೆ ಎಲ್ಲ ತಯಾರು ಮಾಡಿ ಅದು 2-2 ಲೀಟ್ರ್ ಹಾಕ್ಯಂತ ಹೋದಾಗ ಅದು ದ್ರಾವಣ ಆಗಿ ಎರೆಹುಳ ಇರ್ತಾವ್ರಿ. ಅದ್ರಲ್ಲಿ 4-5 kg ಅದು ಗೊಬ್ಬರ ಮೇದಂಗೆಲ್ಲ ಅದು ಕೆಳಗಡೆ ಅದು ಲಿಕ್ವಿಡ್ ಆಗಿ ಬರ್ತದಲ್ಲ, ಅದನ್ನ ಸಂಗ್ರಹ ಮಾಡಿ ಇಡ್ತೀವ್ರಿ. ಸಂಗ್ರಹ ಮಾಡಿ ಎಲ್ಲಾ ರೀತಿಯ ಬೆಳೆಗೆ 1 ಲೀಟ್ರಿಗೆ 20 ml ಹಾಕಿ ಸ್ಪ್ರೇ ಮಾಡಿದ್ರ ಅಂದ್ರ 4-5 ದಿವಸದಲ್ಲಿ ಒಳ್ಳೆ ರಿಸಲ್ಟ್ ಬರ್ತದ್ರಿ. ಅದನ್ನ ನೀರಿನಾಗನ ಬಿಡ್ಬೋದ್ರಿ. 200 ಲೀಟ್ರಿಗೆ 10 ಲೀಟ್ರ್ ಹಾಕಿ ಬಿಟ್ರೆ ಗೊಬ್ಬರ ಕೊಟ್ಟಂಗ ಆಗುತ್ತ. ಅದರಲ್ಲೇ ಒಂದು 13 ಪೋಷಕಾಂಶಗಳು ಅದಾವ್ರಿ. PH, EC, ನೈಟ್ರೋಜನ್, ಸಲ್ಫರ್, ಕಾಪರ್, ಜಿಂಕ್, ಮ್ಯಾಂಗ್ನೀಸ್, ಐರನ್, ಸೋಡಿಯಮ್, ಈ ತರ ಅದು ಗೊಬ್ಬರ ಕೊಟ್ಟಂಗ ಆಗುತ್ತೆ ನೆಲಕ್ಕ. ಆಮೇಲೆ ಭೂಮಿ ಒಳಗನ ಎರೆಹುಳ ಇದಾಗ್ತದ. ಒಟ್ಟಿನಲ್ಲಿ ಏನಪ್ಪ ಆರ್ಗ್ಯಾನಿಕ್ ಅಂತಂದ್ರೆ ಅದು ಕರೆಕ್ಟ್ ಆಗಿ ಮಾಡಿದ್ರ, ಅದು ಕರೆಕ್ಟ್ ಆಗಿ ಕೊಟ್ರಂದ್ರ ಬರ್ತದ್ರಿ. ಸುಮ್ಮ ಕಾಟಾಚಾರಕ್ಕೆ ಮಾಡಿದ್ರ ಆರ್ಗ್ಯಾನಿಕ್ದಲ್ಲಿ ಬೆಳೆ ಬರಕ್ ಸಾಧ್ಯ ಇಲ್ಲ. ನೀಟಾಗಿ ಅದಕ್ಕೊಂದು ಪದ್ಧತಿ ಇರುತ್ತ. ಬೆಳಗಿನ ಟೈಮು ಹೊಡಿಬೇಕ್ರಿ, ಬಿಸಿಲಾಗಿ ಇಡಬಾರ್ದು ನೋದು. ಆಮೇಲೆ ಸಾಯಂಕಾಲ ಹೊಡ್ಲಿ ನಡಿತೈತೆ. ನೆಳಗಿಟ್ಟು ಸ್ಪ್ರೇ ಮಾಡಕ್ರಿ. 10 ಲೀಟ್ರಿಗೆ 1/2 ಲೀಟರ್ ಹಾಕಿ ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಬರ್ತದ್ರಿ. ಆಮೇಲೆ ಪಂಚಗವ್ಯ ತಯಾರು ಮಾಡ್ತೀವಿ ಸರ್. ಅದು ಯಾವ ತರ ಅಂದ್ರೆ 5 kg ಸಗಣಿ, 4 ಲೀಟರ್. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಈರಣ್ಣ ಎಸ್ ಬಂಡಿ ಅಂತೇಳಿ, ಇಳಕಲ್ ತಾಲೂಕು ಕೋಡ್ಯಾಳ್ರಿ, ಬಾಗಲಕೋಟೆ ಜಿಲ್ಲಾ. ನಾನೀಗ ಎರಿಜಲ ಮಾಡಕತ್ತಿ 8 ವರ್ಷ ಆಯ್ತು ರೀ. 100 ಬ್ಯಾರಲ್ನಲ್ಲಿ ಎರಿಜಲ ತಯಾರು ಮಾಡ್ತೀನಿ ಸರ್. ದಿನಾಲು 1-2 ಲೀಟ್ರ್ ನೀರು ರೀ. ಅನಂತರ ಅದು ಮಾಡುವಂಥ ಮೆಥಡ್ ಅಂತಂದ್ರೆ, ಒಂದು ಬ್ಯಾರಲ್ಲಿಗೆ 1 ಬಕೆಟ್ ಹಾಕಿ ಅದ್ರ ಸುತ್ತಾರ್ದ ಇಟ್ಟಂಗಿ ಚೂರು ಹಾಕಿ ಮೇಲೆ 40 mm ಹಾಕಿ ಉಸುಗ ಹಾಕಿ ಮೇಲೆ ಅದು ಕಳೆದಂಥ ಎಲೆ ಮತ್ತು ಕಸ ಕಡ್ಡಿ ಗೊಬ್ಬರ, ಸಗಣಿ ಗೊಬ್ಬರ, ಗೊಬ್ಬರ ಗ್ಯಾಸಿನ ಸ್ಲರಿ ಮತ್ತು ಒಂದು ಬ್ಯಾರಲ್ಲಿಗೆ 1-2 ಕಿಲೋ ಬೆಲ್ಲ, ಕಡ್ಲಿ ಹಿಟ್ಟು, ಗೋಮೂತ್ರ, ಮನೆಯಲ್ಲಿ ಉಳಿದಂಥ ಮಜ್ಜಿಗೆ ಎಲ್ಲ ತಯಾರು ಮಾಡಿ ಅದು 2-2 ಲೀಟ್ರ್ ಹಾಕ್ಯಂತ ಹೋದಾಗ ಅದು ದ್ರಾವಣ ಆಗಿ ಎರೆಹುಳ ಇರ್ತಾವ್ರಿ. ಅದ್ರಲ್ಲಿ 4-5 kg ಅದು ಗೊಬ್ಬರ ಮೇದಂಗೆಲ್ಲ ಅದು ಕೆಳಗಡೆ ಅದು ಲಿಕ್ವಿಡ್ ಆಗಿ ಬರ್ತದಲ್ಲ, ಅದನ್ನ ಸಂಗ್ರಹ ಮಾಡಿ ಇಡ್ತೀವ್ರಿ. ಸಂಗ್ರಹ ಮಾಡಿ ಎಲ್ಲಾ ರೀತಿಯ ಬೆಳೆಗೆ 1 ಲೀಟ್ರಿಗೆ 20 ml ಹಾಕಿ ಸ್ಪ್ರೇ ಮಾಡಿದ್ರ ಅಂದ್ರ 4-5 ದಿವಸದಲ್ಲಿ ಒಳ್ಳೆ ರಿಸಲ್ಟ್ ಬರ್ತದ್ರಿ. ಅದನ್ನ ನೀರಿನಾಗನ ಬಿಡ್ಬೋದ್ರಿ. 200 ಲೀಟ್ರಿಗೆ 10 ಲೀಟ್ರ್ ಹಾಕಿ ಬಿಟ್ರೆ ಗೊಬ್ಬರ ಕೊಟ್ಟಂಗ ಆಗುತ್ತ. ಅದರಲ್ಲೇ ಒಂದು 13 ಪೋಷಕಾಂಶಗಳು ಅದಾವ್ರಿ. PH, EC, ನೈಟ್ರೋಜನ್, ಸಲ್ಫರ್, ಕಾಪರ್, ಜಿಂಕ್, ಮ್ಯಾಂಗ್ನೀಸ್, ಐರನ್, ಸೋಡಿಯಮ್, ಈ ತರ ಅದು ಗೊಬ್ಬರ ಕೊಟ್ಟಂಗ ಆಗುತ್ತೆ ನೆಲಕ್ಕ. ಆಮೇಲೆ ಭೂಮಿ ಒಳಗನ ಎರೆಹುಳ ಇದಾಗ್ತದ. ಒಟ್ಟಿನಲ್ಲಿ ಏನಪ್ಪ ಆರ್ಗ್ಯಾನಿಕ್ ಅಂತಂದ್ರೆ ಅದು ಕರೆಕ್ಟ್ ಆಗಿ ಮಾಡಿದ್ರ, ಅದು ಕರೆಕ್ಟ್ ಆಗಿ ಕೊಟ್ರಂದ್ರ ಬರ್ತದ್ರಿ. ಸುಮ್ಮ ಕಾಟಾಚಾರಕ್ಕೆ ಮಾಡಿದ್ರ ಆರ್ಗ್ಯಾನಿಕ್ದಲ್ಲಿ ಬೆಳೆ ಬರಕ್ ಸಾಧ್ಯ ಇಲ್ಲ. ನೀಟಾಗಿ ಅದಕ್ಕೊಂದು ಪದ್ಧತಿ ಇರುತ್ತ. ಬೆಳಗಿನ ಟೈಮು ಹೊಡಿಬೇಕ್ರಿ, ಬಿಸಿಲಾಗಿ ಇಡಬಾರ್ದು ನೋದು. ಆಮೇಲೆ ಸಾಯಂಕಾಲ ಹೊಡ್ಲಿ ನಡಿತೈತೆ. ನೆಳಗಿಟ್ಟು ಸ್ಪ್ರೇ ಮಾಡಕ್ರಿ. 10 ಲೀಟ್ರಿಗೆ 1/2 ಲೀಟರ್ ಹಾಕಿ ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಬರ್ತದ್ರಿ. ಆಮೇಲೆ ಪಂಚಗವ್ಯ ತಯಾರು ಮಾಡ್ತೀವಿ ಸರ್. ಅದು ಯಾವ ತರ ಅಂದ್ರೆ 5 kg ಸಗಣಿ, 4 ಲೀಟರ್ ಗೋಮೂತ್ರ, 3 ಲೀಟರ್ ಮೊಸರು, 2 ಲೀಟರ್ ಹಾಲು, 1 kg ತುಪ್ಪ, 1-2 kg ಬಾಳೆಹಣ್ಣು ಆರ್ಗ್ಯಾನಿಕ್ದು, 1-2 ಕಿಲೋ ಬೆಲ್ಲ, 1-2 ಲೀಟರ್ ಎಳ್ನೀರು, ಅದೆಲ್ಲ ಹಾಕಿ ಒಂದು 15-16 ದಿವಸ ಅದು ಪ್ರೊಸೀಜರ್ ಇರುತ್ತೆ. ಆ ಪ್ರಕಾರ ಮಾಡ್ಕೊಂತ ಹೋದ್ವಿ ಅಂದ್ರೆ ಮುಂದೆ ಅದನ್ನ ಬೆಳಿಗ್ಗೆ ಸ್ಪ್ರೇ ಮಾಡಕನ ಬರ್ತಾ, ನೀರಿನಾಗ ಬಿಡಕನ ಬರ್ತದ. ಇನ್ನೊಂದು ಗ್ರೋತ್ ಪ್ರೊಮೋಟರ್ ಅಂತ ಮಾಡಿವಿ ಸರ್. ಆರ್ಗ್ಯಾನಿಕ್ 10 kg ಹಣ್ಣು, ಒಂದು 8-10 ಥರದ ಹಣ್ಣು, ಒಂದು 10 kg ಹಣ್ಣು, ಒಂದು 10 ಕಿಲೋ ಆರ್ಗ್ಯಾನಿಕ್ ಬೆಲ್ಲ ಅಷ್ಟೇ ಪ್ರಮಾಣದ ಹಾಕಿ ಒಂದು 10 ದಿವಸ ಕಳೆ ಇಟ್ಟು ಅದನ್ನ ಸರಿಯಾಗಿ ದ್ರಾವಣ ಮಾಡಿ ಅದನ್ನ ಸ್ಪ್ರೇನ ಮಾಡಕ್ ಬರ್ತದ, ನೀರಿನಾಗ ಬಿಡಕನ ಬರ್ತದ್ರಿ. ಅದು ಒಂದು 30-40 1 ಲೀಟ್ರಿಗೆ 30-40 ml ಹಾಕ್ಯಂದು ಸ್ಪ್ರೇ ಮಾಡ್ಬೋದ್ರಿ. ಅದು ಚೆನ್ನಾಗೈತೆ ಸರ್. ಅದು 3-4 ದಿವಸದಾಗ ರಿಸಲ್ಟ್. ಇವತ್ತು ಬೆಳೆ ಹೊಲ್ದಪ್ಪ, ಚಿಗುರು ಹೊಲ್ದು ಅಗ್ದಿ ಮ್ಯಾಗ ಬರೋಲ್ದು ಅಂತಂದ್ರೆ ಇದು ಗ್ರೋತ್ ಪ್ರೊಮೋಟರ್ ಸ್ಪ್ರೇ ಮಾಡಿದ್ರಿ ಅಂದ್ರೆ ಏಕದಮ್ 4 ದಿವಸ 5 ದಿವಸದಲ್ಲಿ ನಿಮ್ ರಿಸಲ್ಟ್ ಕಾಣ್ತತ್ರಿ.
ಇನ್ನ ಎರಿಜಲ್ದು ಹೇಳ್ಬೇಕಂತಂದ್ರ ಹುಳ ಬೇಕ್ರಿ ಕಂಪಲ್ಸರಿ. ಒಂದು ಬ್ಯಾರಲ್ಯಾಗ ಗೊಬ್ಬರ ಹಾಕಿದ್ವಿ, ಕಸ ಹಾಕಿದ್ವಿ, ಎಲ್ಲ ಮಾಡಿದ್ವಿ, ಆಗ ನೀರು ಹಾಕಿ ತೆಗೆದ್ರಂದ್ರ ಬರಂಗಿಲ್ರಿ. ಅದು ಕಂಪಲ್ಸರಿ ಹುಳುಗಳು ಮೇದಿರ್ಬೇಕು. ಅವು ಮೇಯ್ದಂದ್ರೆ ಅದ್ರ ಮೇಲೆ ನೀರು ಹಾಕಿದ್ವಿ ಅಂದ್ರೆ ಅದ್ರದ್ದು ದ್ರಾವಣ ತಯಾರಾಗಿ ಮತ್ತು ಗೊಬ್ಬರದಲ್ಲಿ ಇರುವಂಥ ಪೋಷಕಾಂಶ, ಎರೆಹುಳುಗಳ ಮೈ ತೊಳೆದಂಥ ಬೆವರು ಕೆಳಗಡೆ ಬಂದು ಅದು ಲಿಕ್ವಿಡ್ ಆಗಿ ಅದು ಸ್ಪ್ರೇ ಮಾಡಿದಾಗ ಇಳುವರಿ ಬರ್ತದೆ. 4 ದಿವಸ ಪಕ್ಕ ರಿಸಲ್ಟ್ ಸರ್ ಅದು. ಏನ್ರಿ ಈಗ ಒಂದು 2 ಎಕರೆಕ್ಕೆ ಒಂದು 400-500 ರೂಪಾಯಿ ಖರ್ಚು ಮಾಡಿಕೊಂಡ್ರೆ ಸಾಕ್ರಿ ನಿಮ್ಗೆ. ಕಡ್ಲಿ ಇತ್ತಂದ್ರೆ ಒಂದು 2-3 ಸಲ ಹೊಡೆದ್ರಿ ಅಂದ್ರೆ ಇವತ್ತು ಎಕರೆಕ್ಕೆ ಎಲ್ಲರಕ್ಕಿಂತ ಒಂದು ಕ್ವಿಂಟಲ್ ಹೆಚ್ಚಿಗೆ ಬರ್ತದ್ರಿ. ಇವು ಬೇರೆ ಔಷಧ ರಾಸಾಯನಿಕ ಆಗ್ಲಿ ಇದು ಮಾಡೋದ್ರಿಂದ ಎಲ್ಲದಕ್ಕಿಂತ ಮಾಡಿದಕ್ಕಿಂತ ಇದನ್ನ ಹೊಡಿದ್ರಿ ಅಂದ್ರೆ 1 ಕ್ವಿಂಟಲ್ ಹೆಚ್ಚಿಗೆ ಬರ್ತದೆ ಸರ್. ಹೂವಿನ